ಸನ್ನಿವೇಶದಲ್ಲಿ ರಾಜ್ಯದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಅದರ ವಿರುದ್ಧ ದಂಗೆ ಎದ್ದಾಗ ಈ ಉಮ್ಮತ್ತಿನ ಈ ಸಮುದಾಯದ ಅತ್ಯಂತ ದೊಡ್ಡ ಏಳಿಗೆ ಕಾರಣಕರ್ತರಾದ ವಿದ್ವಾಂಸ ಸಮೂಹವು ದೆಹಲಿಯೊಂದಿರ ಯುವಕರೊಂದಿಗೆ ಅವರು ಕೂಡ ಬೆಂಬಲವನ್ನು ತೋರಿಸಿದಾಗ ಮುಲ್ಲಾನ ಎದೆಯಲ್ಲಿ ಮೂರಕ್ಷರವಿಲ್ಲದವರು ನೀಟ್ ಬಗ್ಗೆ ಏನು ಮಾತು ಎಂಬ ಪ್ರಶ್ನೆಯಲ್ಲಿ ಈ ರಾಜ್ಯದಲ್ಲಿರುವ ಈ ದೇಶದಲ್ಲಿರುವ ಸರ್ವಮತ ಜನತೆಗೆ ಐಕ್ಯವನ್ನು ಸ್ನೇಹವನ್ನು ಸಂಬಂಧವನ್ನು ಕೊಡಲಿ ಹೆಟ್ಟು ಹಾಕುವುದಕ್ಕಾಗಿ ಕೆಲವೊಬ್ಬ ವ್ಯಕ್ತಿಗಳಲ್ಲಿ ಮಾತನಾಡಿದರು. ಪ್ರೀತಿಯ ಸರ್, ಮುಲ್ಲಾನ ಎದೆಯಲ್ಲಿ ಮೂರಕ್ಷರವಿಲ್ಲ ಎಂದು ಯಾವ ರೀತಿ ತಾವು ಹೇಳಿದ್ದೀರಿ ನಮಗೆ ಗೊತ್ತಿಲ್ಲ. ಭಾರತದಿಂದ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ತಾವೊಮ್ಮೆ ಕಣ್ಣೋಡಿಸಿ ನೋಡಬೇಕು. ಈ ದೇಶದ ಪ್ರಥಮ ಶಿಕ್ಷಣ ಮಂತ್ರಿ ಯಾರು ಎಂದು ತಾವೊಮ್ಮೆ ಕಲಿಯಬೇಕು. ಮೌಲಾನಾ ಅಬುಲ್ ಕಲಾಂ ಆಜಾದ್ ಎಂಬ ಮುಲ್ಲಾಗಿದ್ದರು ಎಂಬುದನ್ನು ಮರೆಯಬಾರದು. ಭಾರತದ ಗ್ರಾಂಡ್ ಮುಫ್ತಿ ಸುಲ್ತಾನ್ ಉಸ್ತಾದರ ಕ್ರಾಂತಿಯನ್ನೊಮ್ಮೆ ನೀವು ಕಲಿಯಬೇಕು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಬರುವಂತಹ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಈ ನಾಡಿನ ಅತ್ಯಂತ ದೊಡ್ಡ ವ್ಯಕ್ತಿಗಳಾಗಿ ಪರಿವರ್ತಿಸಿದ್ದು ಮೂರಕ್ಷರ ಇರುವ ಮುಲ್ಲಾ ಎಂಬುದನ್ನು ಮರೆಯಬಾರದು ಮಿತ್ರರೇ. ಪ್ರೀತಿಯ ಮಿತ್ರರೇ, ಭಾರತದ ಹೊರಗೆ ಮತ್ತು ಒಳಗೆ ಎಲ್ಲಾ ಯೂನಿವರ್ಸಿಟಿಗಳು, ವಿಶ್ವವಿದ್ಯಾಲಯಗಳು, ರಿಸರ್ಚ್ ಸೆಂಟರ್ಗಳು, ನ್ಯಾಯಾಲಯಗಳು, ಮೆಡಿಕಲ್ ಕಾಲೇಜುಗಳು, ಲಾ ಕಾಲೇಜುಗಳು ಇಲ್ಲೆಲ್ಲವೂ ಕೂಡ ಅತ್ಯಂತ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗುವ ವಿದ್ಯಾರ್ಥಿ ಸಮೂಹವು ತಾವು ಹೀಯಾಳಿಸಿದಂತಹ ತಲೆಯಲ್ಲಿ ಟೋಪಿ ಧರಿಸಿದಂತಹ ತಲೆಯಲ್ಲಿ ವಿದ್ಯೆರಿಸಿದಂತಹ ಮೂರಕ್ಷರವಿರುವ ಮುಲ್ಲಾಗಳು ಎಂಬುದನ್ನು ಮರೆಯಬಾರದು. ಭಾರತೀಯ ಹೋರಾಟದಲ್ಲಿ, ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದಲ್ಲಿ ಈ ಭಾರತಾಂಬೆಯ ಜನತೆಯನ್ನು ಗ್ರಂಥಗಳ ಮೂಲಕ, ಭಾಷಣಗಳ ಮೂಲಕ ಭಾರತಾಂಬೆ